ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ಗುಡ್ ಮಾರ್ನಿಂಗ್. ಮುರಳಿ ದಿನಾಂಕ 26 ಜೂನ್ 2024. ಪ್ರಾತಃ ಮುರಳಿ. ಶಿವತಂದೆಯ ನೆನಪಿದೆಯಾ? ಮುರಳಿಯ ಸಾರ: ಮಧುರ ಮಕ್ಕಳೇ, ಸದಾ ಇದೇ ನಶೆಯಲ್ಲಿರಬೇಕಾಗಿದೆ. ನಮ್ಮದು ಪದ್ಮಾಪದಂ ಭಾಗ್ಯವಾಗಿದೆ. ಏಕೆಂದರೆ ಪತಿತ ಪಾವನ ತಂದೆಯ ನಾವು ಮಕ್ಕಳಾಗಿದ್ದೇವೆ. ಅವರಿಂದ ನಮಗೆ ಬೇಹದ್ದಿನ ಸುಖ ಸಿಗ್ತಾ ಇದೆ. ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ, ನೀವು ಮಕ್ಕಳಿಗೆ ಯಾವುದೇ ಧರ್ಮದ ಮೇಲೆ ತಿರಸ್ಕಾರ ಆಗಲಿ ಈರ್ಷ್ಯೆ ಆಗಲಿ ಆಗಬಾರ್ದಾಗಿದೆ. ಯಾಕೆ? ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ದಾರೆ, ಏಕೆಂದರೆ ನೀವು ಮಕ್ಕಳಿಗೆ ಬೀಜ ಮತ್ತು ವೃಕ್ಷವನ್ನು ಅರಿತುಕೊಂಡಿದ್ದೀರಿ. ಈಗ ನಿಮಗೆ ಗೊತ್ತಿದೆ, ಮನುಷ್ಯ ಸೃಷ್ಟಿ ರೂಪಿ ಬೇಹದ್ದಿನ ವೃಕ್ಷ ಇದಾಗಿದೆ. ಇದರಲ್ಲಿ ಪ್ರತಿಯೊಬ್ಬರೂ ತಮ್ಮ ತಮ್ಮ ಪಾತ್ರವನ್ನು ಮಾಡ್ತಾ ಇದ್ದಾರೆ. ನಾಟಕದಲ್ಲಿ ಎಂದೂ ಸಹ ಯಾರೂ ಒಬ್ಬ ಆ್ಯಕ್ಟ್ರಸ್ ಇನ್ನೊಬ್ಬರ ಆ್ಯಕ್ಟ್ರಸ್ ಜೊತೆಗೆ ಈರ್ಷ್ಯೆ ದ್ವೇಷ ಅಸೂಯೆ ಮಾಡುವುದಿಲ್ಲ. ಅದೇ ರೀತಿ ನಾವೆಲ್ಲರೂ ಸಹ ನಾಟಕದಲ್ಲಿ ಹೀರೋ ಹೀರೋಯಿನ್ ಪಾತ್ರವನ್ನು ಮಾಡಿದ್ದೇವೆ. ಈಗ ನಾವು ಮಕ್ಕಳಿಗೆ ನಾವೇ ಸುಖವನ್ನು ನೋಡಿದ್ದೇವೆ. ನಮ್ಮಷ್ಟು ಸುಖ ಇನ್ಯಾರೂ ನೋಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಮಗೆ ಅತಾಹ ಖುಷಿ ಆಗಬೇಕಾಗಿದೆ. ನಾವು ವಿಶ್ವದ ಮೇಲೆ ರಾಜ್ಯಭಾರ ಮಾಡ್ತೇವೆ ಅಥವಾ ವಿಶ್ವದ ಮೇಲೆ ಆಡಳಿತ ನಾವೇ ಮಾಡ್ತೇವೆ. ಓಂ ಶಾಂತಿ. ಓಂ ಶಾಂತಿ ಹೇಳೋದ್ರಿಂದ ನಾವು ಮಕ್ಕಳಿಗೆ ಈಗ ಜ್ಞಾನ ಸಿಕ್ಕಿದೆ. ಅದು ಎಲ್ಲವೂ ಸಹ ಬುದ್ಧಿಯಲ್ಲಿ ಬಂದ್ಬಿಡ್ತದೆ. ಬಾಬನ ಬುದ್ಧಿಯಲ್ಲೂ ಸಹ ಯಾವ ಜ್ಞಾನ ಇದೆ? ಈ ಮನುಷ್ಯ ಸೃಷ್ಟಿರೂಪಿ ವೃಕ್ಷದ, ಅದಕ್ಕೆ ಕಲ್ಪವೃಕ್ಷ ಅಂತ ಹೇಳಲಾಗ್ತದೆ. ಯಾವುದರ ಉತ್ಪತ್ತಿ ಪಾಲನೆ ಹಾಗೂ ವಿನಾಶ ಹೇಗಾಗ್ತದೆ ಇದೆಲ್ಲವೂ ಸಹ ಬುದ್ಧಿಯಲ್ಲಿ ಬರಬೇಕಾಗಿದೆ. ಯಾವ ರೀತಿ ಜಡ ವೃಕ್ಷ ಆಗ್ತದೆ, ಇದು ಚೈತನ್ಯ ಆಗಿದೆ. ಬೀಜವೂ ಸಹ ಚೈತನ್ಯ ಆಗಿದೆ. ಅದಕ್ಕೋಸ್ಕರ ಅವರ ಮಹಿಮೆಯನ್ನು ಹಾಡ್ತೇವೆ. ಅವರೇ ಸತ್ಯ ಆಗಿದ್ದಾರೆ, ಚೈತನ್ಯ ಆಗಿದ್ದಾರೆ. ಅಂದರೆ ವೃಕ್ಷದ ಆದಿ ಮಧ್ಯ ಹಂತದ ರಹಸ್ಯವನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಯಾವುದೇ ಒಂದು ಕರ್ತವ್ಯವನ್ನು ನಾವು ತಿಳ್ಕೊಂಡಿದ್ದಿಲ್ಲ. ಪ್ರಜಾಪಿತ ಬ್ರಹ್ಮನ ಕರ್ತವ್ಯ ಸಹ ನಾವು ತಿಳ್ಕೊಳ್ಬೇಕಾಗಿದೆ. ಬ್ರಹ್ಮನಿಗೆ ನೆನಪು ಮಾಡೋದು ಅವಶ್ಯಕತೆ ಇಲ್ಲ, ಯಾಕಂದರೆ ಬ್ರಹ್ಮನಿಗೂ ಸಹ ಏನೂ ಗೊತ್ತಿದ್ದಿಲ್ಲ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಅಜ್ಮೇರದಲ್ಲಿ ಬ್ರಹ್ಮನ ಮಂದಿರ ಸಹ ಇದೆ. ತ್ರಿಮೂರ್ತಿ ಚಿತ್ರವನ್ನು ಮುದ್ರಣ ಮಾಡ್ತೇವೆ. ಅದರಲ್ಲಿ ಬ್ರಹ್ಮ ವಿಷ್ಣು ಶಂಕರ್ ಇದ್ದಾರೆ. ಬ್ರಹ್ಮ ದೇವತಾಯ ನಮ ಅಂತ ಹೇಳ್ತೇವೆ. ಈಗ ನಾವು ಮಕ್ಕಳಿಗೆ ಗೊತ್ತಿದೆ, ಈ ಸಮಯದಲ್ಲಿ ಬ್ರಹ್ಮನಿಗೆ ದೇವತೆ ಅಂತ ಹೇಳೋದಿಲ್ಲ. ಯಾವಾಗ ಅವರು ಸಂಪೂರ್ಣ ಆಗ್ತಾರೆ ಆಗ ಅವರಿಗೆ ದೇವತೆ ಅಂತ ಕರೆಯಲ್ಪಡ್ತೇವೆ. ಸಂಪೂರ್ಣ ಆಗಿ ಈಗ ಸೂಕ್ಷ್ಮ ತಂದಲ್ಲಿದ್ದಾರೆ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಈಗ ನಾವು ಮಕ್ಕಳಿಗೆ ತಂದೆ ಹೆಸರೇನಾಗಿದೆ ಅಂತ ಕೇಳ್ತಾ ಇದ್ದಾರೆ. ಯಾರಿಗೆ ಕೇಳ್ತಾ ಇದ್ದಾರೆ? ಆತ್ಮಗಳಿಗೆ. ಆತ್ಮನೇ ಹೇಳ್ತದೆ ಅವರು ನಮ್ಮ ತಂದೆ ಅಂತ. ಆದರೆ ಇದು ಯಾರಿಗೂ ಸಹ ಗೊತ್ತಿಲ್ಲ. ಯಾರು ಯಾರಿಗೆ ಈ ರೀತಿ ಪ್ರಶ್ನೆ ಕೇಳುವುದೂ ಇಲ್ಲ. ಈಗ ನಾವು ಮಕ್ಕಳಿಗೆ ಗೊತ್ತಿದೆ, ಸರಿಯಾಗಿ ನಾವು ಮಕ್ಕಳಿಗೆ ಇಬ್ಬರು ತಂದೆ ಇದ್ದಾರೆ. ಎಲ್ಲ ಆತ್ಮಗಳು ಸಹ ಇಬ್ಬರು ತಂದಿರ್ತಾರೆ. ಒಬ್ಬರ ಲೌಕಿಕ, ಇನ್ನೊಬ್ಬರು ಪಾರಲೌಕಿಕ. ಜ್ಞಾನ ಅಂತೂ ಒಬ್ಬ ತಂದೆ, ಪಾರಲೌಕಿಕ ತಂದೆನೇ ಕೊಡ್ತಾರೆ. ಈಗ ನಾವು ಮಕ್ಕಳು ತಿಳ್ಕೊಂಡಿದ್ದೇವೆ, ಇದು ಶಿವಬಾಬನ ರಥ, ಅಂದರೆ ಬ್ರಹ್ಮ ತಂದೆ ರಥ ಶಿವಬಾಬನ ರಥ ಆಗಿದೆ. ಬಾಬಾ ಈ ರಥದ ಮೂಲಕ ನಮಗೆ ಜ್ಞಾನವನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಒಂದನೇದಾಗಿದೆ ಬ್ರಹ್ಮ ತಂದೆ ಸಾಕಾರ ರಥ, ಎರಡನೇದಾಗಿದೆ ಆತ್ಮಿಕ ತಂದೆಯ ರಥ. ಬಾಬಾ ತಿಳಿಸ್ಕೊಡ್ತಾರೆ, ಆತ್ಮಿಕ ತಂದೆಯ ಮಹಿಮೆ ಮಾಡ್ತೇವೆ. ಸುಖ ಸಾಗರ, ಶಾಂತಿಯ ಸಾಗರ, ಸರ್ವ ಗುಣಗಳ ಸಾಗರ ಆಗಿದ್ದಾನೆ. ಅಂದರೆ ಮೊದಲು ಇದು ಬುದ್ಧಿಯಲ್ಲಿರಬೇಕಾಗಿದೆ. ಬೇಹದ್ದಿನ ತಂದೆ ಆಗಿದ್ದರೆ ಅವರಿಂದ ನಮಗೆ ಬೇಹದ್ದಿನ ಆಸ್ತಿ ಸಿಗ್ತದೆ. ಪಾವನ ಜಗತ್ತಿನ ಮಾಲೀಕರನ್ನಾಗಿ ಮಾಡ್ತಾರೆ. ನಿರಾಕಾರನ ಕರೀತಾರೆ, ಹೇ ಪತಿತ ಪಾವನ ಬಾ ಅಂತ.
ಆತ್ಮನೇ ಕರೀತದೆ. ಯಾವಾಗ ಪಾವನ ಆತ್ಮ ಆಗ್ತದೆ ಆಗ ಕರೆಯೋದಿಲ್ಲ. ಯಾವಾಗ ಪತಿತ ಆತ್ಮ ಆಗ್ತೇವೆ ಆಗ ಕರಿತೇವೆ. ಈಗ ನಾವೆಲ್ಲ ಆತ್ಮಗಳು ತಿಳ್ಕೊಂಡಿದ್ದೇವೆ, ಪತಿತ ಪಾವನ ತಂದೆ ಈ ತನುವಿನಲ್ಲಿ ಬಂದಿದ್ದಾರೆ, ಇದನ್ನು ಮರಿಬಾರ್ದಾಗಿದೆ. ನಾವೆಲ್ಲ ಅವರ ಮಕ್ಕಳಾಗಿದ್ದೇವೆಂದು. ಇದು ನಮ್ಮ ಸೌಭಾಗ್ಯ. ಸೌಭಾಗ್ಯನ ಪದಮ ಭಾಗ್ಯ ಅಂತ ಹೇಳ್ತಾರೆ ಬಾಬಾ. ಅದಕ್ಕೋಸ್ಕರ ಅಂಥ ತಂದೆಯನ್ನು ಯಾಕೆ ಮರಿಬೇಕು? ಈ ಸಮಯದಲ್ಲಿ ತಂದೆ ಬಂದಿದ್ದಾರೆ, ಇದು ಹೊಸ ಮಾತಾಗಿದೆ. ಶಿವ ಜಯಂತಿಯನ್ನು ಪ್ರತಿ ವರ್ಷ ಆಚರಣೆ ಮಾಡ್ತೇವೆ. ಹಾಗಾದರೆ ಅವಶ್ಯವಾಗಿ ಅವರು ಒಂದು ಬಾರಿಗೆ ಬರ್ತಾರೆ. ಲಕ್ಷ್ಮೀನಾರಾಯಣರು ಸತ್ಯುಗದಲ್ಲಿದ್ದರೂ ಈ ಸಮಯದಲ್ಲಿ ಇಲ್ಲ. ಆದ್ದರಿಂದ ತಿಳ್ಕೊಳ್ಬೇಕಾಗಿದೆ, ಅವರು ಅವಶ್ಯವಾಗಿ ಪುನರ್ಜನ್ಮ ತೆಗೆದುಕೊಂಡಿದ್ದಾರೆ ಅಂತ. 16 ಕಲೆಯಿಂದ 12-14 ಕಲೆಯಲ್ಲಿ ಬರ್ತಾರೆ. ಈಗ ನಮ್ಮ ಮಕ್ಕಳ ಹೊರತಾಗಿ ಇನ್ಯಾರಿಗೂ ಸಹ ಈ ಜ್ಞಾನ ಗೊತ್ತಿಲ್ಲ. ಸತ್ಯುಗ ಅಂದರೆ ಹೊಸ ಜಗತ್ತಿಗೆ ಹೇಳಾಗ್ತದೆ. ಅಲ್ಲಿ ಪ್ರತಿಯೊಂದು ಸಹ ಹೊಸದೇ ಇರ್ತದೆ. ದೇವತಾ ಧರ್ಮದ ಗಾಯನ ಮಾಡಲಾಗಿದೆ. ಅವರೇ ದೇವತೆಗಳು ಯಾವಾಗ ವಾಮಾರ್ಗಕ್ಕೆ ಹೋಗ್ತಾರೆ ಆಗ ಯಾವುದೂ ಸಹ ಹೊಸದಿರೋದಿಲ್ಲ. ಆಗ ದೇವತೆ ಅಂತೂ ಸಹ ಹೇಳೋದಿಲ್ಲ. ಈ ರೀತಿ ಅಂತೂ ಅಲ್ಲ, ಬಾಬಾ ತಿಳಿಸ್ಕೊಡ್ತೆ ಅವರ ವಂಶಾವಳಿ ನಾವಾಗಿದ್ದೇವಂತ. ಒಂದು ವೇಳೆ ನಾವು ಅವರ ವಂಶಾವಳಿ ಅಂತ ತಿಳ್ಕೊಂಡ್ರೆ ಹಾಗಾದ್ರೆ ಅವರ ಮಹಿಮೆ ಮಾಡ್ತಿದ್ವಿ. ನಮ್ಮ ನಿಂದೆ ಯಾಕೆ ಮಾಡ್ತೀವಿ ನಾವು? ಮಹಿಮೆ ಯಾವಾಗ ಮಾಡ್ತೇವೆ ಅಂದರೆ ಅವಶ್ಯವಾಗಿ ಅವರು ಯಾವಾಗ ಪವಿತ್ರ ಆಗಿದ್ರು ಆಗ ಮಹಿಮೆ ಮಾಡ್ತೇವೆ. ಈಗ ನಮ್ಮನ್ನು ನಾವು ಅಪವಿತ್ರ ಪತಿತ ಅಂತ ತಿಳ್ಕೊತೇವೆ. ಪಾವನದಿಂದ ಪತಿತರಾಗ್ತೇವೆ, ಪುನರ್ಜನ್ಮ ಪಡಿತೇವೆ. ಮೊದಲು ಪಾವನರಾಗಿದ್ದರು, ಮತ್ತೆ ಪುನಃ ಪತಿತರಾಗ್ತೇವೆ. ಈಗ ನಾವು ಮಕ್ಕಳಿಗೆ ಗೊತ್ತಿದೆ, ಪಾವನದಿಂದ ಈಗ ನಾವು ಪತಿತ ಆಗಿದ್ದೇವೆ. ಯಾವ ರೀತಿ ಶಾಲೆಯಲ್ಲಿ ಓದ್ತಾರೆ ಅದರಲ್ಲೂ ಸಹ ನಂಬರ್ ವಾರಿಗೆ 1st 2nd 3rd ಕ್ಲಾಸ್ ಆಗ್ತತ್ತಾನೆ. ಬಾಬಾ ಉದಾಹರಣೆ ಕೊಡ್ತಾ ಇದ್ದಾರೆ. ಈಗ ನಾವು ಮಕ್ಕಳಿಗೆ ಗೊತ್ತಿದೆ, ಸ್ವಯಂ ಪರಮಾತ್ಮ ತಂದೆ ನಮಗೆ ಓದಿಸ್ತಾ ಇದ್ದಾರೆ, ಅದಕ್ಕೋಸ್ಕರ ಅವರು ಬರ್ತಾರೆ. ಇಲ್ಲಾದರೆ ಅವರು ಬರುವ ಅವಶ್ಯಕತೆನೇ ಇದ್ದಿಲ್ಲ. ಯಾವುದೇ ಗುರು ಮಹಾತ್ಮ ಮಹಾಪುರುಷ ಆದಿ ಏನೂ ಅಲ್ಲ. ಬಾಬಾ ಸಾಧಾರಣ ಮನುಷ್ಯ ತನದಲ್ಲಿ, ಅದು ಸಹ ಬಹಳ ಹಳೆಯ ತನದಲ್ಲಿ ಬಾಬಾ ಪ್ರವೇಶ ಆಗ್ತಾರೆ. ಅವರದು ಅನೇಕ ಜನ್ಮಗಳ ಅಂತಿಮ ಜನ್ಮದಲ್ಲಿ ಅಂತಿಮ ಸಮಯದಲ್ಲಿ ಪ್ರವೇಶ ಆಗ್ತಾರೆ. ಅದಕ್ಕೋಸ್ಕರ ಇಲ್ಲಿ ಇವ್ರದ್ದೇನು ಮಹಿಮೆ ಇಲ್ಲ. ಯಾರಲ್ಲಿ ಪ್ರವೇಶ ಆಗ್ತಾರೆ ಅವ್ರದ್ದು ಮಹಿಮೆ ಇಲ್ಲ. ಆದರೂ ಬಾಬಾ ತಿಳಿಸ್ಕೊಡ್ತಾರೆ, ಯಾರಲ್ಲಿ ಪ್ರವೇಶ ಆಗ್ತಾರೆ ಅವ್ರದ್ದು ಹೆಸರು ಆಗ್ತದೆ. ಇಲ್ಲಾದರೆ ಪ್ರಜಾಪಿತ ಬ್ರಹ್ಮ ಎಲ್ಲಿಂದ ಬಂದರು? ಮನುಷ್ಯರು ಗೊಂದಲದಲ್ಲಿ ಸಿಕ್ಕಾಕೊತಾರೆ. ಅದಕ್ಕೆ ಬಾಬಾ ತಿಳಿಸ್ಕೊಡ್ತಾರೆ, ನೀವು ತಿಳ್ಕೊಂಡು ಅನ್ಯರಿಗೆ ತಿಳಿಸ್ತೀರಾ. ಬ್ರಹ್ಮ ತಂದೆ ಯಾರು? ಬ್ರಹ್ಮ ವಿಷ್ಣು ಶಂಕರ್ ಅವರಿಗೆ ರಚಯಿತ ಶಿವಬಾಬಾ ಆಗಿದ್ದಾರೆ. ಬುದ್ಧಿ ನಮಗೆ ಮೇಲೆ ಹೋಗ್ತದೆ. ಪರಂಪಿತ ಪರಮಾತ್ಮ ಯಾರು ಪರಂಧಾಮದಲ್ಲಿರ್ತಾರೆ ಅವರೇ ರಚನೆ ಮಾಡ್ತಾರೆ. ಬ್ರಹ್ಮ ವಿಷ್ಣು ಶಂಕರರ ಕರ್ತವ್ಯನೂ ಸಹ ಬೇರೆಯಾಗಿದೆ. ಪರಸ್ಪರ 3-4 ಆದಮೇಲೆ ಅವರ ಕರ್ತವ್ಯ ಸಹ ಬೇರೆ ಬೇರೆ ಆಗ್ತದೆ. ಪಾತ್ರ ಪ್ರತಿಯೊಂದರೂ ಸಹ ಬೇರೆ ಬೇರೆನೇ ಆಗಿದೆ. ನಾವು ಇಷ್ಟೆಲ್ಲ ಕೋಟಿ ಆತ್ಮಗಳಿದ್ದೇವೆ, ಒಬ್ಬರ ಪಾತ್ರ ಇನ್ನೊಬ್ಬರ ಪಾತ್ರ ಜೊತೆಗೆ ಹೋಲಿಸ್ಲಿಕ್ಕೆ ಆಗೋದಿಲ್ಲ. ಎಲ್ಲರೂ ಸಹ ಭಿನ್ನ ಭಿನ್ನ ಪಾತ್ರ ಮಾಡ್ತಾರೆ. ಇದೆಷ್ಟು ಅದ್ಭುತ ಮಾತಾಗಿದೆ ತಿಳ್ಕೊಳ್ಳಿಕ್ಕೆ. ಅನೇಕರು ಮನುಷ್ಯರಿದ್ದಾರೆ. ಈಗ ಚಕ್ರ ಪೂರ್ಣ ಆಗ್ತದೆ, ಅಂತಿಮದಲ್ಲಿ ಬಂದಿದ್ದೇವೆ. ನಾವೆಲ್ಲ ವಾಪಸ್ ಹೋಗಬೇಕಾಗಿದೆ. ಮತ್ತೆ ಪುನಃ ಚಕ್ರ ಪುನರಾವರ್ತನೆ ಆಗ್ತದೆ. ತಂದೆ ಇದೆಲ್ಲ ಮಾತುಗಳನ್ನು ಭಿನ್ನ ಭಿನ್ನ ಪ್ರಕಾರದಿಂದ ತಿಳಿಸ್ಕೊಡ್ತಾ ಇದ್ರೆ ಹೊಸ ಮಾತೇನಲ್ಲ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಕಲ್ಪದ ಮೊದಲು ಸಹ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ, ನಿಮ್ಮ ಪ್ರೀತಿಯ ತಂದೆ ನಾನಾಗಿದ್ದೆ. ಇಂಥ ಪ್ರೀತಿ ತಂದೆಯನ್ನು ಎಷ್ಟು ಪ್ರೀತಿಯಿಂದ ನೆನಪು ಮಾಡಬೇಕಾಗಿದೆ. ನೀವು ಮಕ್ಕಳು ಸಹ ಎಷ್ಟು ಪ್ರಿಯರಾಗಿದ್ದೀರಿ. ಬಾಬಾ ನೆನಪು ಮಾಡ್ತಾ ಬಂದಿರ್ತಾನೆ. ಮೊದಲು ಎಲ್ಲರೂ ಸಹ ಪೂಜೆ ಮಾಡ್ತಿದ್ವಿ, ಯಾವುದೇ ಭೇದ ಭಾವ ಇದ್ದಿಲ್ಲ. ಈಗ ಎಷ್ಟು ಭೇದ ಭಾವ ಇದೆ. ರಾಮನ ಭಕ್ತರು, ಕೃಷ್ಣನ ಭಕ್ತರು. ರಾಮನ ಭಕ್ತರು ಧೂಪ ಹಚ್ಚಿದಾಗ ಕೃಷ್ಣನ ಭಕ್ತರು ಮೂಗು ಮುಚ್ಕೊಳ್ತಾರೆ. ಇಂಥ ಮಾತು ಏನು ಶಾಸ್ತ್ರ, ಇದೆಲ್ಲ ಸಹ ಇದೇನೋ ಮಾತುಗಳು ಶಾಸ್ತ್ರ ಇದೆ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಇವರು ನಮ್ಮ ಭಗವಂತ ದೊಡ್ಡವರು, ನಮ್ಮ ಭಗವಂತ ದೊಡ್ಡವರು, ಹಾಗಾದರೆ ಇಬ್ಬರು ಭಗವಂತ ಅಂತ ತಿಳ್ಕೊತಾರೆ. ಇದೆಲ್ಲವೂ ಸಹ ಏನಾಗಿದೆ? ತಪ್ಪಾಗಿದೆ. ಇದೆಲ್ಲವೂ ಸಹ ತಪ್ಪಾಗಿರೋ ಕಾರಣದಿಂದ ಅಸತ್ಯದ ಕೆಲಸನೇ ಮಾಡ್ತಾರೆ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಮಕ್ಕಳೇ ಭಕ್ತಿಯಾಗಿದೆ, ಜ್ಞಾನ ಆಗಿದೆ. ಜ್ಞಾನ ಸಾಗರ ಒಬ್ಬರೇ ತಂದೆ ಆಗಿದ್ದಾರೆ, ಉಳಿದವ್ರು ನಾವೆಲ್ಲರೂ ಸಹ ಭಕ್ತಿಯ ಸಾಗರ.
ಜ್ಞಾನದಿಂದಲೇ ಸದ್ಗತಿ ಸಿಗುತ್ತದೆ. ಈಗ ನಾವು ಮಕ್ಕಳು ಜ್ಞಾನವಾನರಾಗಿದ್ದೇವೆ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ನಾವು ಪರಸ್ಪರಲ್ಲಿ ಇಡೀ ಚಕ್ರದ ಜ್ಞಾನದ ಪರಿಚಯ ನಮಗೆಲ್ಲರಿಗೂ ಸಿಕ್ಕಿದೆ, ಇನ್ಯಾರಿಗೂ ಸಹ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಬಾಬಾನೇ ಹೇಳ್ತಾರೆ, ಮಕ್ಕಳೇ, ನೀವು ಮಕ್ಕಳು ಸುದರ್ಶನ್ ಚಕ್ರಧಾರಿ ಆಗಿದ್ದೀರಾ. ಪರಂಪಿತ ಪರಮಾತ್ಮ ಅಂತ ಒಬ್ಬರೇ ಆಗಿದ್ದಾರೆ, ಉಳಿದ ನಾವೆಲ್ಲರೂ ಸಹ ಅವರ ಮಕ್ಕಳಾಗಿದ್ದೇವೆ. ಪರಂಪಿತ ಪರಮಾತ್ಮ ಅಂತ ನಮ್ಮನ್ನು ನಾವು ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾರು ಬಹಳ ಬುದ್ಧಿವಂತ ಮನುಷ್ಯರಿದ್ದಾರೆ, ಅವರು ತಿಳ್ಕೊತಾರೆ ಇದು ನಾಟಕ ಎಷ್ಟು ದೊಡ್ಡದಾಗಿದೆ, ಅದರಲ್ಲಿ ನಾವೆಲ್ಲರೂ ಸಹ ಪಾತ್ರಧಾರಿಗಳು, ಅವಿನಾಶಿ ಪಾತ್ರ ಮಾಡ್ತಾ ಇದ್ದೇವೆ. ಅಲ್ಲಿ ಅದು ಚಿಕ್ಕ ನಾಟಕ ವಿನಾಶಿ ಆಗ್ತದೆ, ಆದರೆ ಇದು ಅವಿನಾಶಿ ಅನಾದಿ ನಾಟಕ ಆಗಿದೆ. ಇದೆಂದೂ ಸಹ ನಿಲ್ಲುವುದಿಲ್ಲ, ಸ್ಟಾಪ್ ಆಗೋದಿಲ್ಲ. ಇಷ್ಟು ಚಿಕ್ಕ ಆತ್ಮ, ಇದರಲ್ಲಿ ಎಷ್ಟು ದೊಡ್ಡ ಪಾತ್ರ ಅಡಗಿದೆ. ಶರೀರ ತೆಗೆದುಕೊಳ್ಳೋದು, ಶರೀರ ಬಿಡೋದು ಹಾಗೂ ಪಾತ್ರ ಮಾಡೋದು, ಇದ್ಯಾವುದೂ ಮಾತುಗಳು ಶಾಸ್ತ್ರದಲ್ಲಿ ಇಲ್ಲ. ಒಂದು ವೇಳೆ ಇದು ಯಾವುದಾದ್ರು ಗುರುಗಳಿಗೆ ಹೇಳಿದರೆ ಅವರು ಮತ್ತೆ ಅವರಿಗಂತೂ ಅನೇಕರು ಶಿಷ್ಯಂದಿರ್ತಾರೆ ತಾನೆ. ಒಬ್ಬ ಶಿಷ್ಯರು ಇರುವುದಿಲ್ಲ, ಅನೇಕರು ಶಿಷ್ಯರಿರ್ತಾರೆ. ಅದಕ್ಕೆ ಬಾಬಾ ತಿಳಿಸ್ಕೊಡ್ತಾರೆ ಫಾಲೋವರ್, ಅನುಯಾಯಿಗಳು ಅಂತ ಹೇಳ್ತಾರೆ. ಆ್ಯಕ್ಚುಲಿ ಬಾಬಾ ತಿಳಿಸ್ಕೊಡ್ತಾರೆ ಅನುಯಾಯಿಗಳಂದರೆ ಸಂಪೂರ್ಣ ಫಾಲೋ ಮಾಡಬೇಕು. ಇವರು ಡ್ರೆಸ್ ಅಂತೂ ಬೇರೆ ಬೇರೆ ಇರ್ತದೆ. ಕೆಲವರು ಹೇಳ್ತಾರೆ ಇವರು ನಮ್ಮ ಶಿಷ್ಯರು. ಅದೇ ಬಾಬಾ ನಮಗೆ ಕುಳಿತು ಓದಿಸ್ತಾ ಇದ್ದಾರೆ, ಬಾಬನಿಗೆ ಫಾಲೋ ಮಾಡಬೇಕಾಗಿದೆ. ಯಾವ ರೀತಿ ಉದಾಹರಣೆ ಕೊಡ್ತಾ ಇದ್ದಾರೆ, ಮದುವೆಗೆ ಬಾರಾತ್ ಇರ್ತತಾನೆ, ಅಂದರೆ ಮದುವೆ ಜೊತೆ ಹೋಗೋರು, ಇದೆಲ್ಲ ಇದು ದಿಬ್ಬಣದ ಹಿಂದ್ಗಡೆ ಹೋಗೋರು ಇರ್ತತಾನೆ. ಇದು ಶಿವಬಾಬನ ಬಾರಾತ್ ಆಗಿದೆ. ನಾವೆಲ್ಲರೂ ಸಹ ಶಿವಬಾಬನ ಹಿಂದೆ ಹೋಗಬೇಕಾಗಿದೆ. ನಾವೆಲ್ಲರೂ ಸಹ ಭಕ್ತಿಯರಾಗಿದ್ದೇವೆ. ನಾನು ಬಾಬಾ ತಿಳಿಸ್ಕೊಡ್ತೇನೆ, ನೀವೆಲ್ಲರೂ ಭಕ್ತಿಯರು, ನಾನು ಭಗವಂತ ಆಗಿದ್ದೀನಿ. ಈಗ ನೀವೆಲ್ಲರೂ ಸಹ ನನ್ನ ಸಜನಿಯರಾಗಿದ್ದೀನಿ. ನಾನು ಬಂದಿದ್ದೀನಿ ನಿಮ್ಮನ್ನು ಶೃಂಗಾರ ಮಾಡಲಿಕ್ಕೆ. ಆಗ ನಿಮ್ಗೆ ಎಷ್ಟು ಖುಷಿ ಆಗಬೇಕಾಗಿದೆ. ಈಗ ನೀವು ಸೃಷ್ಟಿಯ ಆದಿ ಮಧ್ಯ ಅಂತವನ್ನು ತಿಳ್ಕೊಂಡಿದ್ದೀರಿ. ಈಗ ತಂದೆ ನೆನಪು ಮಾಡ್ತಾ ಮಾಡ್ತಾ ನಾವು ಪವಿತ್ರ ಆಗ್ತೇವೆ, ಹಾಗೂ ಪವಿತ್ರ ರಾಜಧಾನಿ ಸಿಗ್ತದೆ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ನಾನು ಬಂದಿರೋದೇ ಅಂತ್ಯದಲ್ಲಿ, ಅಂದರೆ ಸೃಷ್ಟಿ ಚಕ್ರದ ಅಂತಿಮ ಸಮಯದಲ್ಲಿ ಬಾಬಾ ಬರ್ತಾರೆ. ನನ್ನ ಕರೀತಾರೆ ಪಾವನ ಜಗತ್ತನ್ನು ಸ್ಥಾಪನೆ ಮಾಡಲಿಕ್ಕೆ, ಹಾಗೂ ಪತಿತ ಜಗತ್ತನ್ನು ವಿನಾಶ ಮಾಡೋದಕ್ಕೋಸ್ಕರ. ಅದಕ್ಕೋಸ್ಕರ ಬಾಬನಿಗೆ ಮಹಾಕಾಲ ಅಂತೂ ಸಹ ಮಹಿಮೆ ಮಾಡ್ತಾರೆ. ಮಹಾಕಾಲನ ಮಂದಿರ ಸಹ ಇದೆ. ಕಾಲದ ಮಂದಿರ ಅಂತ ನೋಡ್ತಿರ್ತಾನೆ. ಬಾಬಾ ತಿಳಿಸ್ಕೊಡ್ತಾರೆ ಶಿವನಿಗೆ ಕಾಲ ಅಂತ ಹೇಳ್ತಾರೆ. ಯಾಕಂದ್ರೆ ನಾವು ಕರಿತಾ ಇದ್ವಿ, ಬಂದು ನಮ್ಮನ್ನು ಪಾವನ ಮಾಡು. ಆತ್ಮಗಳಿಗೆ ಕರ್ಕೊಂಡು ಹೋಗ್ತಾರೆ. ಬೇಹದ್ದಿನ ತಂದೆ ಎಷ್ಟು ಅನೇಕ ಆತ್ಮಗಳನ್ನ ಕರ್ಕೊಂಡು ಹೋಗಲಿಕ್ಕೆ ಬಂದಿದ್ದಾರೆ. ಕಾಲರ ಕಾಲ ಮಹಾಕಾಲ ಸರ್ವ ಆತ್ಮಗಳಿಗೆ ಪವಿತ್ರ ಸುಂದರನ್ನಾಗಿ ಮಾಡಿ ಕರ್ಕೊಂಡು ಹೋಗ್ತಾರೆ. ಬಹಳ ಸುಂದರರಾಗ್ತೇವೆ. ಮತ್ತೆ ಪುನಃ ಬಾಬನ ಜೊತೆ ಬಾಬನ ಮಡಿಲಿಗೆ ಹೋಗ್ತೇವೆ. ಒಂದು ವೇಳೆ ಪವಿತ್ರ ಆಗಲಿಲ್ಲ ಅಂದರೆ ಶಿಕ್ಷೆ ಅನುಭವಿಸಬೇಕಾಗ್ತದೆ. ನೆನಪು ಮಾಡಿ ಸುಂದರಾಗಿ ಬಾಬನ ಜೊತೆ ಹೋಗೋದು ಹಾಗೂ ಶಿಕ್ಷೆ ಅನುಭವಿಸಿ ಹೋಗೋದು, ಎರಡರಲ್ಲ ಅಂತರ ಇದೆ ತಾನೆ. ಬಾಬಾ ತಿಳಿಸ್ಕೊಡ್ತಾರೆ, ನಾವು ಸಂಪೂರ್ಣ ನೆನಪು ಮಾಡಲಿಲ್ಲ ಅಂದರೆ ಪಾಪ ಹಾಗೆ ಉಳ್ಕೊಂಡು ಬಿಡ್ತದೆ. ಆಗ ಶಿಕ್ಷೆ ಅನುಭವಿಸಬೇಕಾಗ್ತದೆ. ಪದವಿ ಸಹ ಈ ರೀತಿ ಸಿಗ್ತದೆ. ಅದಕ್ಕೆ ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಮಧುರ ಮಕ್ಕಳೇ, ಬಹಳ ಬಹಳ ಮಧುರ ಆಗಿ ಶ್ರೀಕೃಷ್ಣ ಎಲ್ಲರಿಗೂ ಎಷ್ಟು ಪ್ರಿಯ ಅನ್ನಿಸ್ತಾನೆ. ಎಷ್ಟು ಪ್ರೀತಿಯಿಂದ ಶ್ರೀಕೃಷ್ಣನ ಉಯ್ಯಾಲೆಯಲ್ಲಿ ತೂಗ್ತಾರೆ. ಧ್ಯಾನದಲ್ಲೂ ಸಹ ಶ್ರೀಕೃಷ್ಣ ಚಿಕ್ಕ ಮಗುವನ್ನು ನೋಡಿ ಅವನನ್ನು ಎಷ್ಟು ಪ್ರೀತಿಯಿಂದ ಎತ್ಕೊಂಡು ಪ್ರೀತಿ ಮಾಡ್ತಾರೆ. ವೈಕುಂಠಕ್ಕೆ ಹೋಗ್ಬಿಡ್ತಾರೆ. ಅಲ್ಲಿ ಶ್ರೀಕೃಷ್ಣ ಚೈತನ್ಯ ರೂಪವನ್ನು ನೋಡ್ತಾರೆ. ಈಗ ನಾವು ಮಕ್ಕಳಿಗೆ ಗೊತ್ತಿದೆ, ಸತ್ಯ ಸತ್ಯ ವೈಕುಂಠ ಈಗ ಬರ್ತಾ ಇದೆ. ನಾವೇ ಭವಿಷ್ಯದಲ್ಲಿ ಈ ರೀತಿ ಶ್ರೀಕೃಷ್ಣ ಆಗ್ತೇವೆ. ಶ್ರೀಕೃಷ್ಣನ ಮೇಲೆ ಎಷ್ಟೆಲ್ಲ ಕಲಂಕ ಆಗ್ತಾರೆ, ಅವೆಲ್ಲವೂ ಸಹ ತಪ್ಪಾಗಿದೆ. ಈಗ ನಾವು ಮಕ್ಕಳಿಗೆ ಮೊದಲೇ ನಶ ಏರಬೇಕಾಗಿದೆ. ಆರಂಭದಿಂದ ಬಹಳ ಸಾಕ್ಷಾತ್ಕಾರ ಆದ್ವಿ, ನಂತರ ಅಂತ್ಯದಲ್ಲೂ ಸಹ ಬಹಳ ಸಾಕ್ಷಾತ್ಕಾರ ಆಗ್ತದೆ. ಜ್ಞಾನ ಎಷ್ಟು ರಮಣೀಕ ಆಗಿದೆ, ನಮಗೆಷ್ಟು ಖುಷಿ ಇರ್ತದೆ. ಭಕ್ತಿಯಲ್ಲಂತೂ ಸ್ವಲ್ಪ ಸ್ವಲ್ಪ ಇಷ್ಟೇನೂ ಖುಷಿ ಇರುವುದಿಲ್ಲ. ಭಕ್ತಿ ಮಾಡೋರು ಅವ್ರಿಗೇನೂ ಸಹ ಗೊತ್ತಿಲ್ಲ ಜ್ಞಾನದಲ್ಲಿ ಎಷ್ಟು ಸುಖ ಇದೆ ಅಂತ. ಭಕ್ತಿಗೂ ಜ್ಞಾನಕ್ಕೂ ಹೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಈಗ ನಾವು ಮಕ್ಕಳು ಮೊದಲು ನಮಗೆ ನಶೆ ಇರಬೇಕಾಗಿದೆ. ಜ್ಞಾನ ತಂದೆ ಹೊರತಾಗಿ ಇನ್ನು ಯಾವುದೇ ಋಷಿಮುನಿ ಆದಿ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಲೌಕಿಕ ಗುರು ಅಂತೂ ಯಾರಿಗೂ ಸಹ ಮುಕ್ತಿ, ಜೀವನ ಮುಕ್ತಿ ಮಾರ್ಗವನ್ನು
ತೀರಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಮಕ್ಕಳು ತಿಳ್ಕೊಂಡಿದ್ದೇವೆ ಮನುಷ್ಯ ಗುರು ಅಂತೂ ಇಲ್ಲಿಲ್ಲ. ನಾವು ಹೇಳ್ತೇವೆ ಆತ್ಮರು ಬಾಬಾ ತೀರಿಸ್ಕೊಡ್ತಾ ಇದ್ರೆ, ಹೇ ಆತ್ಮರೇ, ಮಕ್ಕಳೇ, ನಾನು ನಿಮಗೆ ತೀರಿಸ್ಕೊಡ್ತೀನಿ. ತಂದೆಗೆ ನಾವು ಮಕ್ಕಳು, ತಂದೆ ನಾವು ಮಕ್ಕಳಿಗೆ ಏನಂತಾರೆ, ಮಕ್ಕಳು ಅಂತ ಹೇಳಿ ಕರೆಯೋ ಪ್ರಾಕ್ಟೀಸ್ ಆಗಿದೆ. ನಾವೆಲ್ಲ ಮಕ್ಕಳಿಗೆ ಗೊತ್ತಿದೆ ನಾವು ತಂದೆಯ ರಚನೆ ಆಗಿದ್ದೇವೆ. ಬಾಬಾ ಸಹ ಹೇಳ್ತಾರೆ, ನಾನು ಸರ್ವರ ರಚಯಿತ ಆಗಿದ್ದೇನೆ, ನೀವೆಲ್ಲರೂ ಸಹ ಪರಸ್ಪರ ಸೋದರ ಆಗಿದ್ದೇವೆ. ನಿಮಗೆ ಪಾತ್ರ ಸಿಕ್ಕಿದೆ, ಯಾವ ರೀತಿ ಪಾತ್ರ ಸಿಕ್ಕಿದೆ, ಹೇಗೆ ಸಿಕ್ಕಿದೆ, ಇದೆಲ್ಲ ಜ್ಞಾನವನ್ನು ಬಾಬಾ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಆತ್ಮದಲ್ಲೇ ಎಲ್ಲ ಪಾತ್ರ ಅಡಗಿದೆ. ಯಾರು ಮನುಷ್ಯರು ಹೋಗಿದ್ದಾರೆ 84 ಜನ್ಮದಲ್ಲೂ ಸಹ 84 ನಮಗೆ ರೂಪ ಸಿಗ್ತದೆ. ಒಂದು ರೂಪ ಇನ್ನೊಂದು ಜನ್ಮಕ್ಕೆ ಹೋಲಿಕೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಚೇಂಜ್ ಅಂತೂ ಆಗೇ ಆಗ್ತದೆ. ತತ್ವಗಳು ಸಹ ಸತೋಪ್ರಧಾನಿತ್ವಿ, ನಂತರ ರಜೋ ತಮೋದಲ್ಲೇ ಆಗ್ತಾ ಹೋಗ್ತವೆ. ಪ್ರತಿಯೊಂದು ಒಂದೊಂದು ಜನ್ಮದ ನಮ್ಮ ರೂಪ ಶರೀರ ಇನ್ನೊಂದು ಜನ್ಮಕ್ಕೆ ಮ್ಯಾಚ್ ಆಗೋದಿಲ್ಲ ಅಂತ ಹೇಳ್ತಾರೆ, ಬೇರೆಯೇ ಇರ್ತದೆ. ಇದೆಲ್ಲವೂ ತಿಳಿದುಕೊಳ್ಳುವಂಥ ಮಾತಾಗಿದೆ. ಬಾಬಾ ನಮಗೆ ಪ್ರತಿನಿತ್ಯ ತಿಳಿಸ್ಕೊಡ್ತಾ ಇದ್ದಾರೆ, ಮೊದಲು ಮಕ್ಕಳೇ, ತಂದೆ ಮೇಲೆ ಎಂದೂ ಸಹ ಸಂಶಯ ತರಬೇಡ್ರಿ. ಸಂಶಯ ಹಾಗೂ ನಿಶ್ಚಯ 2 ಅಕ್ಷರ ಇರ್ತಾನೆ. ತಂದೆ ಅಂದರೆ ತಂದೆ, ಇದರಲ್ಲಿ ಸಂಶಯ ಅಂತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಮಗು ಈ ರೀತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ, ನಾನು ತಂದೆಗೆ ನೆನಪು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬಾಬಾ ತಿಳಿಸ್ಕೊಡ್ತಾರೆ, ನಾವಂತೂ ಹೇಳ್ತೇವೆ ಕ್ಷಣಕ್ಕೂ ಬಾಬನಿಗಂತೂ ನೆನಪು ಮಾಡ್ಲಿಕ್ಕೆ ಆಗೋದಿಲ್ಲ, ನಮಗೆ ಯೋಗ ಹಿಡಿಸೋದಿಲ್ಲ. ಯೋಗ ಅಕ್ಷರ ಸರಿ ಇಲ್ಲ ಅಂತ ಹೇಳಿದ್ರು. ನೀವು ಮಕ್ಕಳು ರಾಜ ಋಷಿ ಅಂದಮೇಲೆ ಋಷಿ ಅಕ್ಷರ ಪವಿತ್ರ ಇದ್ದಾಗಿದೆ. ನೀವು ರಾಜ ಋಷಿ ಆಗಿದ್ದೀರ ಅಂದಮೇಲೆ ಅವಶ್ಯವಾಗಿ ಪವಿತ್ರ ಆಗಿದ್ದೀರಾ. ಸ್ವಲ್ಪ ಮಾತಿನಲ್ಲಿ ಫೇಲ್ ಆಗೋದ್ರಿಂದ ರಾಜ್ಯತನವೂ ಸಹ ಕಳ್ಕೊಂಡು ಬಿಡ್ತೀರಾ, ಪ್ರಜೆಯಲ್ಲಿ ಹೋಗ್ಬಿಡ್ತೀರಾ. ಎಷ್ಟು ದೊಡ್ಡ ನಷ್ಟ ಆಗ್ತದೆ. ನಂಬಾವ್ರ ಪದವಿ ಇದೆ ತಾನೆ, ಒಬ್ಬರು ಪದವಿ ಇನ್ನೊಬ್ಬರ ಪದವಿಗೆ ಹೋಲಿಕೆ ಆಗುವುದಿಲ್ಲ. ಇದು ಬೇಹದ್ದಿನ ಮಾಡಲ್ಪಟ್ಟ ನಾಟಕ. ತಂದೆ ಹೊರತಾಗಿ ಯಾರು ಸಹ ತೀರಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಮಕ್ಕಳಿಗೆ ಎಷ್ಟು ಖುಷಿ ಆಗ್ತದೆ. ಯಾವ ರೀತಿ ತಂದೆ ಅಂದ ತಕ್ಷಣ ಬುದ್ಧಿಯಲ್ಲಿ ಎಲ್ಲ ಜ್ಞಾನ ಬಂದ್ಬಿಡ್ತದೆ. ಅದೇ ರೀತಿ ನಿಮ್ಮ ಬುದ್ಧಿಯಲ್ಲೂ ಸಹ ಜ್ಞಾನ ಇದೆ. ಬೀಜ ಹಾಗೂ ವೃಕ್ಷವನ್ನು ತಿಳ್ಕೊಳ್ಬೇಕಾಗಿದೆ. ಮನುಷ್ಯ ಸೃಷ್ಟಿ ವೃಕ್ಷ, ಇದಕ್ಕೆ ಏನಂತ ಹೇಳ್ತಾರೆ, ಬನೇನ್ ಟ್ರೀಯ ಒಂದು ಉದಾಹರಣೆ ಕೊಡ್ತಾರೆ. ಬುದ್ಧಿ ಹೇಳ್ತದೆ, ನಮ್ಮದು ಆದಿ ಸನಾತನ ದೇವಿದತ್ತ ಧರ್ಮ ಯಾವುದು ಮೂಲ ಬೇರಾಗಿತ್ತು, ಅದು ಈಗ ಪ್ರಾಯಲೋಪ ಆಗಿದೆ. ಉಳಿದ ಎಲ್ಲ ಧರ್ಮದ ರೆಂಬೆ ಕೊಂಬೆಗಳು ಉಳ್ಕೊಂಡಿದ್ದಾವೆ. ಡ್ರಾಮಾನುಸಾರ ಇದೆಲ್ಲವೂ ಸಹ ಆಗಲೇಬೇಕಾಗಿದೆ. ಇದರಲ್ಲಿ ಯಾವುದೇ ರೀತಿಯ ಒಂದು ತಿರಸ್ಕಾರ, ಅಸೂಯೆ ಪಡಬಾರದಾಗಿದೆ. ನಾಟಕದಲ್ಲಿ ಯಾವುದೇ ಆ್ಯಕ್ಟ್ರಸ್ ಜೊತೆ ನಮಗೆಂದೂ ಸಹ ತಿರಸ್ಕಾರ ಬರ್ತದ. ಅಲ್ಲಿ ಸ್ಥೂಲ ನಾಟಕದಲ್ಲಿ ಎಲ್ಲರೂ ಅವ್ರವ್ರ ಪಾತ್ರ ಮಾಡ್ತಾ ಇರೋದು, ಯಾರೋ ಒಬ್ಬರು ಇನ್ನೊಬ್ಬರಿಗೆ ಈರ್ಷೆ ದ್ವೇಷ ಅಸೂಯೆ ಮಾಡೋದಿಲ್ಲ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ನೀವು ಪತಿತರಾಗಿದ್ದೀರಾ, ಈಗ ಮತ್ತೆ ಪುನಃ ಪಾವನ ಆಗಬೇಕಾಗಿದೆ. ನೀವು ಎಷ್ಟು ಸುಖವನ್ನು ನೋಡ್ತೀರಾ ಅಷ್ಟೇ ಇನ್ಯಾರೂ ಸಹ ನೋಡೋದಿಲ್ಲ, ಅಷ್ಟು ಸುಖ. ಯಾಕಂದ್ರೆ ನೀವು ಹೀರೋಯಿನ್ ಪಾತ್ರಧಾರಾಗಿದ್ದೀರಾ. ವಿಶ್ವದ ಮೇಲೆ ರಾಜ್ಯ ಪದವಿಯನ್ನು ಪಡೆಯುವಂಥವ್ರು ಅತಾ ಖುಷಿ ಆಗ್ತದೆ ತಾನೆ. ಸ್ವಯಂ ಭಗವಂತ ನಮ್ಗೆ ಓದಿಸ್ತಾ ಇದ್ದಾನೆ, ಎಷ್ಟು ದಿನಾಲು ಪ್ರತಿನಿತ್ಯ ಓದಬೇಕಾಗಿದೆ, ಇಷ್ಟು ಖುಷಿ ಆಗಬೇಕಾಗಿದೆ. ಬೇಹದ್ದಿನ ತಂದೆ ನಾವು ಮಕ್ಕಳಿಗೆ ಓದಿಸ್ತಾ ಇದ್ದಾರೆ. ರಾಜಯೋಗವು ತಂದೆ ಕಲಿಸ್ಕೊಡ್ತಾ ಇದ್ದಾರೆ. ಯಾವುದೇ ಶರೀರಧಾರಿ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ತಂದೆನೇ ಆತ್ಮ ಬಂದು ನಾವೆಲ್ಲ ಆತ್ಮಗಳಿಗೆ ಜ್ಞಾನ ತಿಳಿಸ್ಕೊಡ್ತದೆ. ಆತ್ಮನೇ ಎಲ್ಲವೂ ಸಹ ಧಾರಣೆ ಮಾಡ್ತದೆ. ಬಾಬಾ ಒಂದು ಬಾರಿಗೆ ಬಂದು ತಮ್ಮ ಪಾತ್ರವನ್ನು ಅಭ್ಯಸಿಸ್ತಾರೆ. ಆತ್ಮವೇ ಪಾತ್ರ ಮಾಡಿ ಒಂದು ಶರೀರ ಬಿಟ್ಟು ಇನ್ನೊಂದು ಶರೀರ ಪಡ್ಕೊಳ್ತದೆ. ನಾವೆಲ್ಲ ಆತ್ಮಗಳಿಗೆ ತಂದೆ ಓದಿಸ್ತಾ ಇದ್ದಾರೆ. ದೇವತೆಗಳು ಯಾರಿಗೂ ಸಹ ಓದಿಸೋದಿಲ್ಲ. ಅಲ್ಲಂತೂ ದೇವತೆಗಳಿಗೆ ಓದಿಸ್ತಾರೆ. ಸಂಗಮ ಯುಗದಲ್ಲಿ ತಂದೆ ಬಂದು ಓದಿಸ್ತಾರೆ, ಪುರುಷೋತ್ತಮರಾಗೋದಕ್ಕೋಸ್ಕರ. ಈಗ ನಾವು ಮಕ್ಕಳು ಓದ್ತಾ ಇದ್ದೇವೆ. ಇದು ಸಂಗಮ ಯುಗ, ಕಲ್ಪದಲ್ಲಿ ಒಂದೇ. ಯಾವಾಗ ನೀವು ಪುರುಷೋತ್ತಮರಾಗ್ತೀರಿ, ಸತ್ಯ ಉಳ್ಳವರಾಗ್ತೀರಾ, ಸತ್ಯದ ಸ್ಥಾಪನೆ ಮಾಡುವಂಥವ್ರು ಒಬ್ಬ ಸತ್ಯ ತಂದೆ ಆಗಿದ್ದಾರೆ. ಓಕೆ, ಮಿಠಿ ಅಗಲಿ ಮತ್ತೆ ಮರಳಿ ಸಿಕ್ಕಿರುವಂತಹ ಮಾತ್ಪಿತಾ ಬಾಪ್ ದಾದಾರವರ
ನೆನಪು, ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್. ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಸಂಗಮ ಯುಗದಲ್ಲಿ ಡೈರೆಕ್ಟ್ ಭಗವಂತನಿಂದ ಶಿಕ್ಷಣವನ್ನು ಓದಿ ಜ್ಞಾನವಾನ್ ಆಸ್ತಿಕರಾಗಬೇಕಾಗಿದೆ ಹಾಗೂ ಅನ್ಯರನ್ನು ಸಹ ಮಾಡಬೇಕಾಗಿದೆ. ಎಂದೂ ಸಹ ತಂದೆ ಅಥವಾ ತಂದೆ ಕೊಡುವ ಶಿಕ್ಷಣದಲ್ಲಿ ಸಂಶಯ ಬರಬಾರ್ದಾಗಿದೆ. ಸೆಕೆಂಡ್ ಪಾಯಿಂಟ್, ತಂದೆ ಸಮಾನ ಪ್ರಿಯರಾಗಬೇಕಾಗಿದೆ. ಭಗವಂತ ನಮ್ಮನ್ನು ಶೃಂಗಾರ ಮಾಡ್ತಾ ಇದ್ದಾರೆ, ಈ ರೀತಿ ಖುಷಿಯಲ್ಲಿರಬೇಕಾಗಿದೆ. ಎಂದು ಯಾವುದೇ ಆ್ಯಕ್ಟರ್ ಜೊತೆಗೆ ನಮಗೆ ಈರ್ಷ್ಯೆ, ದ್ವೇಷ, ಅಸೂಯೆ ಮಾಡಬಾರ್ದಾಗಿದೆ. ಪ್ರತಿಯೊಬ್ಬರು ಈ ನಾಟಕದಲ್ಲಿ ಪಾತ್ರ ಮಾಡ್ತಾ ಇದ್ದಾರೆ. ಇವತ್ತು ಬಾಬಾ ವರದಾನ ಕೊಡ್ತಾ ಇದ್ದಾರೆ. ಸೇವೆ ಒಂದು ಸ್ಮೃತಿಯಲ್ಲಿ ಇದ್ದು ಮಧ್ಯ ಮಧ್ಯದಲ್ಲಿ ಏಕಾಂತವಾಸಿಯಾಗುವಂತಹ ಅಂತರ್ಮುಖಿ ಭವ. ಶಾಂತಿಯ ಶಕ್ತಿಯ ಪ್ರಯೋಗ ಮಾಡೋದಕ್ಕೋಸ್ಕರ ಅಂತರ್ಮುಖಿ ಹಾಗೂ ಏಕಾಂತವಾಸಿ ಆಗುವ ಅವಶ್ಯಕತೆ ಇದೆ. ಕೆಲವು ಮಕ್ಕಳು ಹೇಳ್ತಾರೆ, ಅಂತರ್ಮುಖಿ ಸ್ಥಿತಿಯ ಅನುಭವ ಮಾಡೋದ್ರಿಂದ ಏಕಾಂತವಾಸಿ ಆಗೋದಕ್ಕೋಸ್ಕರ ಸಮಯ ಇಲ್ಲ. ಇಲ್ಲದ್ರೆ ಸೇವೆಯ ಪ್ರವೃತ್ತಿ, ವಾಣಿಯ ಶಕ್ತಿಯ ಪ್ರವೃತ್ತಿ ಬಹಳ ಹೆಚ್ಚಾಗಿಬಿಟ್ಟಿದೆ. ಆದರೆ ಇದಕ್ಕೋಸ್ಕರ ನಾವೆಲ್ಲರೂ ಸಹ ಒಂದಾಗಿ ಅರ್ಧ ಗಂಟೆ, 1 ಗಂಟೆ ಎಷ್ಟು ಟೈಮ್ ಸಿಗ್ತದೆ ಆ ಟೈಮ್ ಮಧ್ಯ ಮಧ್ಯದಲ್ಲಿ ಟೈಮ್ ಸಿಕ್ಕಾಗೂ ಸಹ ಟೈಮನ್ನು ತೆಗೆದು ಶಕ್ತಿಶಾಲಿ ಸ್ಥಿತಿಯನ್ನು ರೂಪಿಸಬೇಕಾಗಿದೆ. ಇವತ್ತಿನ ಶ್ಲೋಗನ್ ಆಗಿದೆ, ಬ್ರಾಹ್ಮಣ್ ಜೀವನದಲ್ಲಿ ಯುದ್ಧ ಮಾಡೋದ್ರ ಬದಲಾಗಿ ಮೌಜನ್ನು ಮಾಡಿ ಮುಷ್ಕಿಲ್ ಸಹಜ ಆಗಿಬಿಡ್ತದೆ. ಅಚ್ಚಾ, ಓಂ ಶಾಂತಿ.